ನಮಸ್ತೆ ಆಲ್ ಮಾಸ್ಟರ್ಸ್. ಶುಭೋದಯ. ಯಾವಾಗಲೇ ಎಲ್ಲರೂ ಹೇಳಿದ್ದಾರೆ. ಈ ಮಹಾವತಾರ್ ಫೌಂಡೇಶನ್ ನಿರ್ಮಾಪಕರಾದ ಪತ್ರಿಜಿಯವರಿಗೂ ಹಾಗೂ ನಮ್ಮ ಈ ವೇದಿಕೆಗೆ ಕಾರಣರಾದ ರಂಗನಾಥ್ ಸರ್ ಅವರು ಹಾಗೂ ಲಕ್ಷ್ಮೀ ಮೇಡಮ್ ಅವ್ರಿಗೂ ಹಾಗೂ ಈ ಸ್ವಾಧ್ಯಾಯ ಕೇಳುವಂತ ಅಥವಾ ನನ್ನ ಜ್ಞಾನ ಹಂಚಿಕೆಯನ್ನು ಕೇಳಲು ಕಾತರವಾಗಿರುವಂತ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ನಮಸ್ಕಾರಗಳು, ವಂದನೆಗಳು. ಈ ವಿಷಯ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಹರಿ ಓಂ. ಮೇಡಮ್ ನಮಸ್ತೆ. ಎಲ್ಲ ಆತ್ಮ ಬಂಧುಗಳಿಗೂ ತಿಳಿದಿರುವಂತೆ ಈ ಒಂದು ಸೀಸನ್ ಅಂದ್ರೆ ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳು. ಅದು ಏಪ್ರಿಲ್ ಇಲ್ಲ, ಮೇ, ಜೂನ್ ಅಲ್ಲಿ ತುಂಬಾ ಚೆನ್ನಾಗಿ ನೇರಳೆ ಹಣ್ಣು ಸೀಸನ್. ನೀವು ನೇರಳೆ ಹಣ್ಣು ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಇದು ವರ್ಷಕ್ಕೊಂದ್ಸರಿ ಬರುವಂತ ಒಂದು ಹಣ್ಣು ಅಥವಾ ಒಂದು ಫಲ. ದೊಡ್ಡ ಮರ, ಇದು ಫಲ ಅಂತಂದ್ರೆ ದೊಡ್ಡ ಮರದಲ್ಲಿ ಬಿಡುವಂತ ಒಂದು ಹಣ್ಣಾಗಿರುತ್ತೆ. ಇದು ಎಲ್ಲರಿಗೂ ಗೊತ್ತು. ಆದ್ರೆ ಸ್ವಲ್ಪ ಜನಕ್ಕೆ ಇದ್ರ ಉಪಯೋಗ ಗೊತ್ತಿರಲ್ವೇನೋ ಅನ್ಕೋತೀನಿ. ಮರ ಗೊತ್ತಿರಲ್ವೇನೋ ಅಂದ್ರೆ ಸಿಟಿಲಿರೋರಿಗೆ ಮರಗಳೆಲ್ಲ ನೋಡಲ್ಲ, ಅದ್ ಹೇಗ್ ಬರುತ್ತೆ ಅಂತ ಗೊತ್ತಿರಲ್ಲ, ಎಲ್ಲಿಂದ ತರ್ತಾರೆ ಅಂತ ಗೊತ್ತಿರಲ್ಲ. ಅದನ್ನ ಉಪಯೋಗಿಸೋದ್ ಮಾತ್ರ ಗೊತ್ತಿರುತ್ತೆ. ಎಷ್ಟಾದ್ರೂ ಆಗಿರ್ಲಿ ತಿನ್ನೋದ್ ಮಾತ್ರ ಗೊತ್ತು, ನಾವು ತಿಂದಿರ್ತೀವಿ. ಅದರಿಂದ ಈ ನೇರಳೆ ಹಣ್ಣು ಯಾವ ರೀತಿ ಬರುತ್ತೆ, ಯಾವ ರೀತಿ ಇದೆ ಅದನ್ನ ಒಂದ್ ಸ್ವಲ್ಪ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳುಗಳ ಸಾಮಾನ್ಯ ನೇರಳೆ ಹಣ್ಣು ಅಂತಂದ್ರೆ ಯಾವ್ದೋ ಸಣ್ಣ ಗಿಡದಲ್ಲಿ ಇರುತ್ತೆ ತಿಳ್ಕೊಂಡಿರ್ತಾರೆ, ಅದು ಮರ. ಮಕ್ಕಳಿಗೆ ಕೇಳಿದಂಗೆ ನೋಡಿ, ಇದು ನೇರಳೆ ಮರದ ಒಂದು ಎಲೆ, ರೆಂಬೆ. ಇದು ನೇರಳೆ ಎಲೆ. ಇದು ನಾನು ನೋಡಿರ್ತೀರಲ್ರು ಅಂತ ಅನ್ಕೊಂಡಿರ್ತೀನಿ. ಗೊತ್ತಿಲ್ಲದೆ ಇದ್ದವ್ರು ನೋಡ್ಲಿ ಅಂತ ಇಟ್ಕೊಂಡಿದೀನಿ. ಜೊತೆಗೆ ಇದು ನೇರಳೆ ಹಣ್ಣು ನೋಡಿ, ನೇರಳೆ ಹಣ್ಣು ಈ ತರ ನೇರಳೆ ಹಣ್ಣು. ಇದರಲ್ಲಿ 2 ಜಾತಿದು ನೇರಳೆ ಇರುತ್ತೆ. ಒಂದು ಜಮ್ಮ ನೇರಳೆ, ಒಂದು ನಾಯಿ ನೇರಳೆ ಅಂತ ಒಂಥರ ರೌಂಡ್ ಇಕ್ಕಿರುತ್ತೆ. ಹಳ್ಳಿ ಭಾಷೆಲಿ ಅದನ್ನ ಆ ತರ ಕರೀತಾರೆ. ಅದು ರೌಂಡ್ ಇಕ್ಕಿರುತ್ತೆ. ಅದು ಅಷ್ಟು ಸ್ವೀಟ್ ಇರಲ್ಲ, ಬರೀ ಬೀಜ ಇರುತ್ತೆ. ಅದ್ರ ಮೇಲ್ಗಡೆ ತೊಳೆ ತರ ಒಂದು ಪಲ್ಪ್ ಹೆಚ್ಚಿಗೆ ಇರಲ್ಲ. ಅದರಿಂದ ಅದನ್ನ ಯಾರು ಉಪಯೋಗಿಸಕ್ ಇಷ್ಟ ಪಡಲ್ಲ. ಅದನ್ನ ಮರ ಮುಟ್ಟುಗಳಿಗೆ ಬಳಸೋದಿಕ್ಕೆ ಆ ಮರನ ಬೆಳೆಸ್ಕೊಂಡಿರ್ತಾರೆ. ಇದು ದೊಡ್ಡ ಒಂದು ಮರ ಆಗತ್ತೆ. ಒಂದ್ 3 ವರ್ಷ ಇವಾಗೆಲ್ಲ ಎಲ್ಲಾ ಫಾರಂ ಮಾಡ್ಬಿಟ್ಟಿದ್ದಾರೆ. ಅದರಿಂದ ಒಂಥರ ಸಣ್ಣದ್ರಲ್ಲೂ ಬಿಡ್ಬೋದೇನೋ, ಅಂದ್ರೆ 2 ವರ್ಷದಲ್ಲೆಲ್ಲ ಬರ್ಬೋದು. ಆವಾಗ ಅಂದ್ರೆ 5 ವರ್ಷ 6 ವರ್ಷದ ದೊಡ್ಡ ಮರಗಳಾದ್ಮೇಲೆನೆ ಇದು ಫಲ ಬರ್ತಿದ್ದು. ನಾವು ನಮ್ ಜಮೀನಲ್ಲಿ ಕೂಡ ಬೆಳೆದಿದ್ವಿ. ಅದರಿಂದ ನನಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಗೊತ್ತು. ಅದನ್ನ ಹೇಳೋಣ ಅಂತ ನಾನು ನಿಮ್ಗೆ ತಿಳ್ಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಮರ ಅಂತ ಅಂದ್ರೆ ಮರದ ಕಾಂಡ ಸ್ವಲ್ಪ ದಪ್ಪ ಆದ್ಮೇಲೆ ಮರಮುಟ್ಟುಗಳು ಪೀಠೋಪಕರಣಕ್ಕೂ ಕೂಡ ಉಪಯೋಗ ಆಗುತ್ತೆ. ಇದು ಒಂಥರ ಗಟ್ಟಿ, ಅದು ಕಾಂಡ ದಪ್ಪ ಬಂದಾಗ ಅದು ಬಣ್ಣನೂ ಚೇಂಜ್ ಆಗೇ ಇರುತ್ತೆ. ತುಂಬಾ ಚೆನ್ನಾಗಿ ಮರಮುಟ್ಟೆಗಳು ಕೂಡ ಮಾಡಿಸ್ಬೋದು. ಅದನ್ನ ಮರಗಳನ್ನ ಬೆಳೆಸ್ಕೋತಾರೆ. ಈ ಮರದಿಂದ ಮನೆ ಪೀಠೋಪಕರಣಗಳಾಗ್ಲಿ, ಒಂದ್ ಸಣ್ಣ ಪುಟ್ಟ ಆಲ್ಗೆಗಳು ಇದೆಲ್ಲ ಮಾಡ್ಸೋದಕ್ಕೂ ಉಪಯೋಗಿಸ್ತಾರೆ. ಇದು ಮರದ ಬಗ್ಗೆ ಆಯ್ತು. ಮರ ಅಂತ ಅಂದ್ಮೇಲೆ, ಮರ ಬೆಳೆದ್ಮೇಲೆ ಅದು ಒಂದು ಫಲ ಕೊಡುವಂತ ಸೀಸನ್ ಅಂತ ಅಂದ್ರೆ ಜೂನ್ ಮತ್ತು ಜುಲೈವರೆಗೂ ಇರುತ್ತೆ. ಒಂದೊಂದ್ ಕಡೆ ಇರಲ್ಲ ಅಂತ ಅನ್ಕೋತೀನಿ. ಮೇ ಇಂದ ಸ್ಟಾರ್ಟ್ ಆಗಿ ಜೂನ್ ವರೆಗೆ ತುಂಬಾ, ಈ ಜೂನ್ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಹಣ್ಣುಗಳು ಸಿಗುತ್ತೆ. ಎಲ್ಲಾ ಕಡೆನೂ ಹಣ್ಣು ಬಿಟ್ಟಿರುತ್ತೆ. ಇದು ರೋಡ್ ಸೈಡ್ ಅಲ್ಲಿ ಕೂಡ ಎಲ್ಲಾ ಕಡೆ ಮರಗಳಿರುತ್ತೆ. ಅದನ್ನ ಉಪಯೋಗಿಸೋ ರೀತಿ ಗೊತ್ತಿರೋರು ರೋಡ್ ಸೈಡ್ ಅಲ್ಲಿ ಹೋಗಾದ್ರು ನಿಧಾನಕ್ಕೆ ಕಿತ್ತುಕೊಂಡು ಮರ ಮೇಲೆ ಹತ್ಬೇಕು. ಅದು ಸ್ವಲ್ಪ ಕಟ್ಟುಗಳು ಅಂತಾರಲ್ಲ, ಆ ತರ ಮರದ ರೆಂಬೆಗಳು ಸ್ವಲ್ಪ ಬೇಗ ಮುರಿಯುವಂತದ್ದಾಗಿರುತ್ತೆ. ಅದರಿಂದ ನೇರಳೆ ಮರಕ್ಕೆ ಹತ್ತೋದಿಕ್ಕೆ ಮಕ್ಕಳುಗಳನ್ನ ಬಿಡಲ್ಲ. ಅದರಿಂದ ಈ ಹಣ್ಣನ್ನ ಉದುರಿಸ್ಕೋಬೇಕಾದ್ರುನು ಅಂದ್ರೆ ಅದು ಜಂಪೆ ತರ, ಈ ದ್ರಾಕ್ಷಿ ಗುಚ್ಚಿ ತರ ಬರುತ್ತಲ್ಲ, ಆ ರೀತಿ ಬರ್ತಾ ಇರುತ್ತೆ. ಇದ್ರ ಬಣ್ಣ ಬರುವಾಗ ಹಸಿರಾಗಿರುತ್ತೆ, ಆಮೇಲೆ ಒಂದ್ ಸ್ವಲ್ಪ ಪಿಂಕ್ ಟೈಪ್ ಆಗತ್ತೆ, ಆಮೇಲೆ ಈ ತರ ನೇರಳೆ ಕಲರ್. ಅಂದ್ರೆ ಇದ್ರ ಹೆಸರೇ ಬಣ್ಣದಲ್ಲೇ ಹೆಸರನ್ನ ನೋಡಿ, ಹಣ್ಣಿನ ಮೇಲ್ಗಡೆ ನೇರಳೆ ಕಲರ್ ಅಂತ. ಇದು ಬಣ್ಣಗಳಲ್ಲೂ ಒಂದು ಸ್ಥಾನ ಪಡ್ಕೊಂಡ್ಬಿಟ್ಟಿದೆ. ಇದ್ರ ಹೆಸರೇ ನೇರಳೆ ಕಲರ್. ಹೆಸರು ಹಿಡಿದು ಇದನ್ನ ನೇರಳೆ ಹಣ್ಣು ಅಂತ ನಾವು ಕರಿತೀವಿ. ಇದರ ಉಪಯೋಗ ಹೇಳೋಣ. ಇದು ಎಲೆ ತಗೊಂಡ್ರೆ ಈ ಎಲೆಯಿಂದ ನಾವೇನೇನ್ ಮಾಡ್ಬೋದು ಅಂದ್ರೆ, ಎಲೆ ಚೆನ್ನಾಗಿ ಸ್ವಲ್ಪ ಚಿಕ್ಕದಾಗಿರುವಂತ ಎಲೆನ ಚೆನ್ನಾಗಿ ತಂದು ತೊಳೆದು ಅದನ್ನ ಸ್ವಲ್ಪ ನೀರಲ್ಲಿ 1-2 ನಿಮಿಷ ಉಪ್ಪು ಮತ್ತೆ ಇದನ್ನ ಹಾಕಿ ನೆನೆಸಿಟ್ಟು 1-2 ನಿಮಿಷ ತೊಳೆದ್ಬಿಟ್ಟು ಅದನ್ನ ಜಜ್ಜಿ, ಅದ್ರ ಜೊತೆಗೆ ಸ್ಫಟಿಕ ಅಂತ ಸಿಗುತ್ತೆ. ಆ ಸ್ಫಟಿಕ ಅಂತಾರೆ ಒಂದ್ ಬೇರೆ ಇನ್ನೊಂದು ಹೆಸರು ಅದಕ್ಕಿದೆ. ಅದು ಒಂಥರ ಬಿಳಿಗೆ ಉಪ್ಪು ತರಾನೇ ಇರುತ್ತೆ, ಆದ್ರೆ ಅದು ಹುಳಿ ತರ ಒಂದು ರುಚಿ ಕೊಡುತ್ತೆ. ಅದನ್ನ ಈ ಎಲೆಗಳ ಜೊತೆ ಚಿಗುರು ಎಲೆ ಇರುತ್ತಲ್ಲ, 1-4 ಚಿಗುರು ಎಲೆ ತಗೊಂಡ್ಬಂದ್ಬಿಟ್ಟು, ಆ ಚಿಗುರು ಎಲೆ ಅದು ಸ್ವಲ್ಪ ಬಣ್ಣನೇ ಬಂದಿರಬಾರ್ದು, ಈ ತರ ಒಗೊಗ್ರಾಗಿರುತ್ತೆ ನೋಡಿ ಎಲೆ. ಈ ತರ ಈ ಚಿಗುರೆಲೆ ಇದೆಯಲ್ಲ, ಈ ತರ ಚಿಗುರೆಲೆ ಜೊತೆಲಿ ಸೇರಿಸಿ ಅದನ್ನ ಕುಟ್ಟಿದಾಗ ತುಂಬಾ ಗಟ್ಟಿ ತರ
ಒಂದು ಪದಾರ್ಥ ಅದು ಏರ್ಪಡುತ್ತೆ. ಏನಂದ್ರೆ ಅದನ್ನ ಹಲ್ಲಲ್ಲಿ ಇಟ್ಕೊಂಡ್ಬಿಟ್ರೆ ಹಲ್ಲು ನೋವು ಕಡಿಮೆ ಆಗುತ್ತೆ. ಹಲ್ಲು ಯಾರಿಗೆ ತುಂಬಾ ಉಳುಕಾಗೋದಾಗ್ಲಿ, ಹಲ್ಲು ದವಡೆ ಎಲ್ಗಳಾಗ್ಲಿ ಒಂಥರ ಎಳ್ತಾ ಬರ್ತಾ ಇರುತ್ತೆ, ಮುಖ ಎಲ್ಲ ಪಕ್ಕ ಎಲ್ಲ ಊದ್ಕೊಂಡಿರುತ್ತೆ, ಆ ತರದವ್ರಿಗೆ ಈ ನೇರಳೆ ಹಣ್ಣು ಮತ್ತು ಅಸ್ಪಟಕ ಅನ್ನೋದನ್ನ ಅದ್ ತಗೊಂಬಂದು ಜಜ್ಜಿ ಅದನ್ನ ಒಂದು ಹಲ್ಲಿನ ಮೇಲೆ ಇಟ್ಕೊಂಡು ಒಂದು 10 ನಿಮಿಷ ಇಟ್ಕೊಂಡ್ರೆ ಅದು ಅದು ನೋವನ್ನೆಲ್ಲ ಎಳ್ಕೊಂಡು ಅದು ನರ ಸ್ವಲ್ಪ ಗಟ್ಟಿಯಾಗುತ್ತೆ ಅಂತ ಹೇಳ್ತಿದ್ರು. ಅದನ್ನ ಮಾಡೋದು ನನ್ಗೆ ಗೊತ್ತು. ಅದು ನಾನು ಕೂಡ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇದ್ರ ಕಷಾಯ ಮುಕ್ಕಳಿಸೋದು ಅಂದ್ರೆ ಎಲೆಗಳನ್ನ ಒಂದ್ 4-5 ಎಲೆನ ಒಂದು 10 ನಿಮಿಷ 1 ಲೋಟ ನೀರ್ ಹಾಕಿ ಕುದಿಸಿ ಆ ನೀರ್ನ ಶೋಧಿಸ್ಕೊಂಡು ಸ್ವಲ್ಪ ಬೆಚ್ಚಗಿರುವಾಗ್ಲೇ ಅದಕ್ಕೊಂದ್ ಸ್ವಲ್ಪ ಉಪ್ಪು ಬೇಕಂದ್ರೆ ಸೇರಿಸ್ಕೋಬಹುದು. ಒಂಚೂರು ಅರ್ಶಿನ ಉಪ್ಪು 2 ಸೇರಿಸ್ಕೊಂಡು ಅದನ್ನ ಬಾಯಲ್ಲಿ ಮುಕ್ಕಳಿಸ್ಕೊಂಡು ಬೆಚ್ಚಗಿರುವಾಗ ಗಾರ್ಗರಿ ಮಾಡೋದು. ಗಾರ್ಗರಿ ಮಾಡಿ ಹಲ್ಲಿನ ನರ ಮತ್ತೆ ಒಸಡುಗಳೆಲ್ಲ ಅದು ಒಗರು ಅಂಶ ಇರುತ್ತೆ ಇದರಲ್ಲಿ. ರುಚಿಗಳಲ್ಲಿ ಒಗರು ಅಂತ ಒಂದು ರುಚಿ ಇದೆ ಅಲ್ವಾ, ಆ ಷಡ್ ರುಚಿಗಳಲ್ಲಿ ಈ ರುಚಿ ಇದ್ರಲ್ಲಿ ಇರುತ್ತೆ. ಜೊತೆಗೆ ಸೀಬೆ ಎಲೆನಲ್ಲೂ ಇರುತ್ತೆ. ನಾನು ಇವತ್ತು ಸೀಬೆ ಬಗ್ಗೆ ಹೇಳ್ತಾ ಇಲ್ಲ. ಅದರಿಂದ ನೇರಳೆನಲ್ಲಿ ತುಂಬಾ ಒಗರು ಅಂಶ ಇರೋದ್ರಿಂದ ಅದನ್ನ ಹಲ್ಲಿನ ಒಸಡುಗಳೆಲ್ಲ ಬೆಳೆಯೋದಕ್ಕೂನು, ಒಸಡುಗಳಿರುವಂತಹ ಸಣ್ಣ ಸಣ್ಣ ನರಗಳಿಗೆ ಇದು ಟೈಟ್ ಮಾಡುವಂತ ಶಕ್ತಿ, ನರಗಳನ್ನ ಎಳೆದು ನಿಲ್ಲಿಸುತ್ತೆ, ಹಲ್ಲಿಗೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ ಅಂತ ಹೇಳ್ತಿದ್ರು. ಅದರಿಂದ ನಾವು ಆ ನೀರ್ನ ಆವಾಗವಾಗ ನೇರಳೆ ಎಲೆ ಸಿಕ್ಕಿದಾಗ ತಂದು ಮುಕ್ಕಳಿಸ್ತಾ ಇರ್ಬೇಕು. ಅದು ನೇರಳೆ ತುಂಬಾ ಒಳ್ಳೆ ಅಂಶ, ಒಗರಿನ ಅಂಶ ಇರುತ್ತೆ. ಇದು ಹಲ್ಲುಗಳಲ್ಲಿ ಟೈಟ್ ಆಗಿ ಭದ್ರವಾಗಿ ಹಿಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ, ಆ ಒಸಡನ್ನ ಟೈಟ್ ಮಾಡುತ್ತೆ. ಇದಾದ್ಮೇಲೆ ಹಣ್ಣು. ಹಣ್ಣು ಅಂತ ಅಂದ್ರೆ ಈ ಹಣ್ಣನ್ನ ನಾವು ಬರೀ ತಿನ್ನೋದಕ್ಕಷ್ಟೇ ಪ್ರಯೋಜನ ಪಡ್ಕೊತಾ ಇದೀವಿ. ನಾವು ಚಿಕ್ಕವರಾಗಿದ್ದಾಗ ಜಮನೇರಳೆ ಹಣ್ಣು ಅಂತ ಶರವತ್ತು ಅಂತ ಕೊಡ್ತಾ ಇದ್ರು ಅಂಗಡಿಗಳಲ್ಲಿ. ನಾವೆಲ್ಲ ಬರೀ ಅವಾಗ 5 ಪೈಸಾ 3 ಪೈಸಾ ಎಲ್ಲ ಇತ್ತು ನೋಡಿ ಕಾಲ, ಬಳಸ್ತಾ ಇದ್ದಿದ್ದು ಆ ಕಾಲದಲ್ಲಿ ಇದ್ದವ್ರು ನಾವು. ಅದರಿಂದ ಹೇಳ್ತಾ ಇದ್ದೀನಿ. ಅದನ್ನ ಒಂದು ಬಾಟ್ಲಲ್ಲಿ ನೇರಳೆ ಶರವತ್ತು ಅಂತಾನೆ ಅದ್ರ ಮೇಲೆ ಬರೆದು ಒಂದು ಬಾಟ್ಲಲ್ಲಿ ಇಟ್ಕೊಂಡಿರೋರು ಹೋದಾಗ ಆ ಬಾಟ್ಲಿಗೆ 10 ml 20 ml ಈ ತರ ಬರೀ ಅಷ್ಟು ನಾವು ಕೊಡುವಂತ ಸಣ್ಣದೊಂದು ಪೈಸಕ್ಕೆ ಅಷ್ಟು ಕೊಡ್ತಾ ಇದ್ರು. ಅದನ್ನ ತಗೊಂಬಂದು ನಾವು ಹೊಟ್ಟೆ ನೋವ್ನವ್ರಿಗೆ, ಈಗ ಆಮಶಂಕೆ ಅಂತ ಅವಾಗ ಬರ್ತಾ ಇತ್ತು ತುಂಬಾನೇ, ಇವಾಗ ಅತಿಸಾರ, ಅದು ಬೇದಿಗಳು, ಲೂಸ್ ಮೋಷನ್ ಈ ತರ ಹೇಳ್ತೀವಲ್ಲ, ಅದು ಒಂಥರ ರಕ್ತ ಮಡೆ ಬೇದಿ ಅಂತಾನೆ ಬರ್ತಿತ್ತು. ಸಣ್ಣ ಮಕ್ಳುಗಳು 8-10 ವರ್ಷದವರೆಗೂ ಆ ಮಕ್ಳುಗಳು ತುಂಬಾ ಬಳಲ್ತಾ ಇದ್ರು. ಅಂತ ಮಕ್ಳುಗಳಿಗೆ ತಂದು ಇಟ್ಕೊಂಡು ಕೊಡೋರು. ಅದನ್ನ ನಮ್ಮ ಮನೆಗಳಲ್ಲೂ ತಂದು ಇಟ್ಕೊಂಡು ಕೊಡ್ತಾ ಇದ್ವಿ. ಜೊತೆಗೆ ನಾವು ಆ ಶರ್ಬತ್ತಿನ ಕುಡಿಯೋದ್ರ ಜೊತೆಗೆ ಈ ಹಣ್ಣನ್ನು ತರಿಸಿ ತಿನ್ನೋದು ಕೊಡೋದು. ಅಂದ್ರೆ ಯಾವಾಗ್ಲೂ ಸಿಗದೆ ಇರೋದ್ರಿಂದ ಆ ಟೈಮಲ್ಲಿ ಮಾತ್ರ ಇದು ಸಿಗುತ್ತೆ. ಅದನ್ನ ಜ್ಯೂಸ್ ಮಾಡಿ ಇಡ್ತಿದ್ರು. ಮತ್ತೆ ಅದನ್ನ ಸಂಸ್ಕರಣೆ ಮಾಡಿ ಮಾಡ್ತಾರೆ. ಅದು ನಮಗ್ ಗೊತ್ತಿರಲ್ಲ. ಅದು ನಮ್ಗೆ ಫ್ರೆಶ್ ಆಗಿ ಹಣ್ಣು ಸಿಕ್ಕೋ ಕಾಲದಲ್ಲಿ ಇದನ್ನ ಉಪಯೋಗಿಸ್ಬೇಕು. ಅದು ಹೊಟ್ಟೆ ನೋವಾಗ್ಲಿ, ಇದು ಒಂಥರ ಚಂದ್ರಕಾರಕ ಅಂದ್ರೆ ತಂಪು ಹಣ್ಣು, ತುಂಬಾ ತಂಪು ತುಂಬಾ ಹೀಟ್ ಆಗಿರೋರ್ಗೆ, ಬಾಡಿ ಹೀಟ್ ಆಗಿರೋರ್ಗೆ, ಕಣ್ಣು ಕೆಂಪಗಾಗೋರ್ಗೆ, ಈ ತರ ಎಲ್ಲದವ್ರಿಗೂ ಈ ನೇರಳೆ ಹಣ್ಣು ತುಂಬಾ ಒಳ್ಳೇದು. ನೇರಳೆ ಹಣ್ಣು ತಿನ್ಬೇಕು. ಜೊತೆಗೆ ಮಧುಮೇಹಿಗಳು ಅಂದ್ರೆ ಇವಾಗ ತುಂಬಾ ಬೆಳಗ್ಗೆ ಇದ್ರೆ ಯಾರ ಮನೇಲಿ ಒಬ್ಬೊಬ್ರು ಮಧುಮೇಹಿಗಳು ಇದ್ದೇ ಇರ್ತಾರೆ. ಅದರಿಂದ ಏನ್ ಮಾಡ್ಬೇಕು, 40 ವರ್ಷ ಆಗ್ತಿದಂಗೆ ಸ್ಟಾರ್ಟ್ ಆಗಿರುತ್ತೆ, ಇನ್ನೂ ಕಡಿಮೆವರೆಗೂ ಇದೆ. ಇವಾಗ ಈ ಹಣ್ಣುಗಳ ಸೀಸನ್ ಇದ್ದಾಗ ಅದನ್ನ ಹಣ್ಣು ತಗೊಂಬಂದು ತಿಂತಾರೆ. ಹಣ್ಣು ತಿನ್ನೋದಲ್ದೇನೆ ಎಲ್ಲರಿಗೂ ಹಣ್ಣು ಹೊರಗಡೆಯಿಂದ ದುಡ್ಡು ಕೊಟ್ಟೆ ತಗೊಂಬರ್ಬೇಕು, ತಿನ್ಬೇಕು ಇದಾಗುತ್ತೆ. ಇದಲ್ದೇನೆ ಇದ್ರ ಬೀಜಗಳಿರುತ್ತಲ್ವಾ, ಹಣ್ಣು ತಿಂದ ಮೇಲೆ ಇದ್ರ ಬೀಜಗಳಿರುತ್ತೆ. ಈ ಬೀಜನ ನಾವು ಮನೆಯವರೇ ತಿಂದಿರೋದ್ರಿಂದ ನಮಗೆ ಕನ್ಫರ್ಮ್ ಇರುತ್ತೆ. ಏನು ನಾವು ತಿಂದಿದ್ ಹಣ್ಣು ಒಂದು 10 ಹಣ್ಣು ತಿಂತೀವಿ ಅಂತಂದ್ರೆ ಹಣ್ಣಿನ ಬೀಜಗಳನ್ನ ನಾವು ಮತ್ತೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದನ್ನ ತೊಳೆದು ಅದನ್ನ ಮತ್ತೆ ಉಪಯೋಗಿಸೋದು. ಯಾವ ರೀತಿ ಅಂತಂದ್ರೆ ನಾವು ಮನೆಯವರೇ ತಿನ್ನೋದ್ರಿಂದ, ಅಥವಾ ಮರದ ಕೆಳಗಡೆ ಹೋಗಿ ಆಡ್ಸ್ಕೊಂಡ್ ಬರೋದು ಇದೆ. ಆಡ್ಸ್ಕೊಂಡ್ ಬರೋಕೆ ಸ್ವಲ್ಪ ಪ್ರಾಣಿ ಪಕ್ಷಿಗಳೆಲ್ಲ ತಿಂತವೆ ಅಂತ ಈಗ ಸ್ವಲ್ಪ ಭಯ ಬಂದಿರೋದ್ರಿಂದ, ಏನೇನ್ ಪ್ರಾಣಿಗಳು ತಿಂದಿರುತ್ತೋ ಏನೋ ಅಂತ ಭಯ ಇದೆ. ಆದ್ರಿಂದ ನಾವು ಮನೆ ತಂದಿರೋ ಹಣ್ಣುಗಳನ್ನ ತಿಂದ್ಬಿಟ್ಟು ನೆಕ್ಸ್ಟ್ ಆ ಬೀಜನ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡಿ, ಆ ವಾಶ್ ಮಾಡಿರುವಂತ ಬೀಜಗಳನ್ನ ಒಂದು ಅದ್ರ ಮೇಲ್ಗಡೆ ಒಂದು ಲೇಯರು ಸಿಪ್ಪೆ ಒಂಥರ ವೈಟು ಇದ್ರ ಕಲರ್ ಮಿಕ್ಸ್ ಆದಾಗೆ, ನೇರಳೆ ಹಣ್ಣು ಅಂದ್ರೆ ಕಲರ್ ಇರುತ್ತಲ್ವಾ, ಆ ಕಲರ್ ಮಿಕ್ಸ್ ಆದಂಗೆ ಸಿಪ್ಪೆ ಇರುತ್ತೆ. ಆ ಸಿಪ್ಪೆನ ಒಂದ್ ಸ್ವಲ್ಪ ತೆಗಿಬೇಕು. ಒಣಗಿದ ತಕ್ಷಣ ಕೈಲಿ ಅಂದ್ರೆ ಬಂದ್ಬಿಡುತ್ತೆ ಅದು. ಆ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಅದು ಮತ್ತೆ ಗ್ರೀನ್ ಒಳಗಡೆ ಇರುತ್ತೆ. ಇದು ಕಾಯಾಗಿರುವಾಗ ಯಾವ ರೀತಿ ಇರುತ್ತೆ ಅದೇ ಕಲರ್ ಮತ್ತೆ ಬೀಜ ಒಳಗಡೆ ಕಲರ್ ಇರುತ್ತೆ ಗ್ರೀನು. ಆ ಗ್ರೀನ್ ಬೀಜನ ಏನ್ ಮಾಡ್ಬೇಕು, ಒಂದು ಒಳ್ಳೆ ಪ್ಲೇಟಲ್ಲಾಗ್ಲಿ ಎದ್ರ ಮೇಲಾದ್ರೂ ಒಣಗಾಕಿ ಅದನ್ನ ಬಿಸಿಲಲ್ಲಿ ಚೆನ್ನಾಗಿ ಒಣಸಿದ್ಮೇಲೆ ಅದನ್ನ ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಳ್ಳೋದು, ಅಥವಾ ಕುಟ್ಟಾಣಿಲಿ ಕುಟ್ಟಿ ನೈಸ್ ಪುಡಿ ಮಾಡ್ಕೊಂಡು ಆ ಪುಡಿನ ಚೆನ್ನಾಗಿ ಗಾಳಿಸ್ಕೊಂಡು ನೈಸಾಗಿ ಬಂದಿರುತ್ತಲ್ವಾ, ಅದಕ್ಕೆ 1-2 ತೊಟ್ಟು ಜೇನುತುಪ್ಪ ಹಾಕೊಂಡು ಅರ್ಧ ಸ್ಪೂನ್ ಅಷ್ಟು ಡೈಲಿ ಒಂದ್ 21 ದಿನ
ಡೈಲಿ ಆ ಪುಡಿನ ತಗೊಂಡಾಗ ಮಧುಮೇಹ ಟೆಸ್ಟ್ ಮಾಡಿಸಿದ್ರೆ ನಿಲ್ಲಾಗಿರುತ್ತೆ. ಮಧುಮೇಹಿಗಳಿಗೆ ಹಣ್ಣು ತಿನ್ನೋದಲ್ಲದೆ ಬೀಜದಿಂದನೂ ಉಪಯೋಗ ಆಗಿರುತ್ತೆ. ಅಂದ್ರೆ ಹಣ್ಣಾದ್ರೆ ನಾವು ಸ್ಟಾಕ್ ಮಾಡಕ್ಕಾಗಲ್ಲ ಅಲ್ವಾ? ಅದರಿಂದ ಈ ಬೀಜಗಳನ್ನ ಪುಡಿ ಮಾಡಿ, ಈ ಪುಡಿನ ನಾವು ಎತ್ತಿಟ್ಕೋಬಹುದು. ಜೊತೆಗೆ ಇದನ್ನ ಜೇನುತುಪ್ಪ ಅಥವಾ ಒಂದು ಬೆಲ್ಲ ಸಿಗುತ್ತಲ್ಲ, ಒಳ್ಳೆ ಬೆಲ್ಲ, ಅದು ತಾಟಿ ಬೆಲ್ಲ ಆಗಿರ್ಬೋದು. ಇದು ಒಳ್ಳೆ ಕಡೆಯಿಂದ ಸಾವಯವ ಬೆಲ್ಲ ಸಿಕ್ಕಿದಾಗ ಆ ಬೆಲ್ಲದ ಜೊತೆ ಈ ಪುಡಿ ಸೇರಿಸಿ ಮಾತ್ರೆಗಳ ತರ ಮಾಡಿ ಇಟ್ಕೊಂಡ್ರೆ ತುಂಬಾ ದಿನ ಕೆಡಲ್ಲ. ಆ ಮಾತ್ರೆನ ಒಂದೊಂದು ಉಂಡೆ ತರ ಮಾಡ್ಕೊಂಡು, ಆಯುರ್ವೇದಿಕ್ ಮಾತ್ರೆಗಳು ಗೊತ್ತಿರುತ್ತೆ ಸಾಮಾನ್ಯವಾಗಿ ಆಯುರ್ವೇದಿಕ್ ಆಸ್ಪತ್ರೆಗೆ ಹೋಗಿರೋರಿಗೆ. ರೌಂಡಿಕ್ಕೆ ಅದು ಒಂಥರ ಬಣ್ಣ ಚೇಂಜ್ ಆದ್ರೂನು ಎಷ್ಟು ದಿವಸ ಆದ್ರೂ ಅದ್ರದ್ದು ಅಂಶಗಳು ಹಾಳಾಗಲ್ಲ. ಅದರಿಂದ ಆ ಮಾತ್ರೆಗಳನ್ನ ಶೇಖರಿಸಿ ಇಟ್ಕೊಂಡು ದಿನ ಒಂದು ಮಾತ್ರೆ ತಗೊಂಡ್ರು ಮಧುಮೇಹಿಗಳಿಗೆ ಒಂದು 21 ದಿನ ತಗೊಂಡ್ರೆ ಅದ್ರ ಉಪಯೋಗ ಆಗುತ್ತೆ. ಯಾಕೆಂದ್ರೆ ಹಣ್ಣು ಯಾವಾಗ್ಲೂ ಸಿಗಲ್ವಲ್ಲ ಅದರಿಂದ. ಇದೇ ರೀತಿ ಹಣ್ಣಿನ ಉಪಯೋಗ ಅಂತಂದ್ರೆ ತಂಪು ಕಾರಕ ಒಂದು, ಮತ್ತೆ ಹೊಟ್ಟೆಲಿರುವಂತ ಹುಳುಗಳು ಅಂದ್ರೆ ಹೊಟ್ಟೆಲಿ ಎಷ್ಟು 3 ತರ ಲಾಡಿ ಹುಳು, ಇನ್ನು ಏನೇನೋ ಜಂತು ಹುಳು, ಇದು ಬಿಟ್ಟು ಇನ್ನೂ ಒಂದೆರಡು ಹುಳಗಳ ಹೆಸರೆಲ್ಲ ಇದೆ. ಅದ್ರ ಹೆಸರು ನನಗೆ ಚೆನ್ನಾಗಿ ಗೊತ್ತಿಲ್ಲ. ಅದರಿಂದ ಆ ತರ ಹುಳುಗಳು ಕೂಡ ನಾಶ ಆಗುತ್ತೆ. ಆ ನ ಆ ನಾಶ ಮಾಡ್ಬೇಕು ಅಂತಂದ್ರೆ ಅದನ್ನು ಅಷ್ಟೇ ರಾತ್ರಿ ಟೈಮು ಏನಾದ್ರೂ ಒಂದು ಸ್ವೀಟ್ ಅಂಶ ತಗೊಂಡ್ಬಿಡ್ಬೇಕು. ಏನು ಪಾಯಸನೋ ಅಥವಾ ಇನ್ನೇನಾದ್ರೂ ಸ್ವೀಟನ್ನೇನಾದ್ರೂ ತಿಂಡಿಗಳನ್ನ ತಿಂದು ರಾತ್ರಿ ಚೆನ್ನಾಗಿ ಒಂದ್ 2 ಲೋಟ ನೀರ್ ಕುಡ್ದು, ಆ ನೀರ್ ಕುಡ್ದ ನಂತರ ಈ ಬೀಜದ ಪುಡಿನ ಒಂದ್ 2 ಮಾತ್ರೆ ತಗೊಂಡ್ರು ಇದು ಏನೂ ಆಗಲ್ಲ. ಯಾಕೆಂದ್ರೆ ಇದು ಎಕ್ಸ್ಟ್ರಾ ತಗೊಂಡ್ರು ಆಯುರ್ವೇದಿಕ್ ಒಂದು, ಜೊತೆಗೆ ಒಂದು ಒಳ್ಳೆ ಹಣ್ಣಿನ ಪುಡಿ ಆದ್ರಿಂದ ಇದನ್ನ ತಗೊಂಡ್ರೆ ಬೆಳಗ್ಗೆ ಎದ್ದು ಮೋಷನ್ ಹೋದಾಗ ಇದು ಇದು ಆ ಹುಳುಗಳನ್ನೆಲ್ಲ ಹೊರಗಡೆ ಕಳ್ಸಿರುತ್ತೆ. 8 ವರ್ಷ, 6 ವರ್ಷದ ಮಕ್ಳುಗಳೇ ಜಂತು ಹುಳುವಿನ ಬಾಧೆಗಳು ಜಾಸ್ತಿ ಇರುತ್ತೆ. ಅದನ್ನ ನಾವು ಉಪಯೋಗ ಮಾಡಿ ಕೂಡ ನೋಡಿದೀವಿ. ಜಂತು ಹುಳು ಎಷ್ಟು ಒಂದು ಗೇಣಷ್ಟೆಲ್ಲ ಬಂದಿರುತ್ತೆ. 10 ಇಂಚು, 12 ಇಂಚು ಹುಳಗಳಷ್ಟು ದೊಡ್ಡ ದೊಡ್ಡ ಹುಳಗಳು ಬಿದ್ದಿರುತ್ತೆ. ಇದನ್ನ ಉಪಯೋಗ ಮಾಡ್ಬೋದು. ಅದು ಮಕ್ಕಳುಗಳಿಗೆ ಆರಾಮಾಗಿ ನಾವು ಮಾತ್ರೆಗಳು ಎಲ್ಲದಕ್ಕೂ ಮಾತ್ರೆ ಮೊರೆ ಹೋಗೋದ್ ಬೇಡ. ನಾವು ಆಧ್ಯಾತ್ಮದಲ್ಲಿ ಬಂದ್ಮೇಲೆ ಅದು ಮಹಾತರ ಫೌಂಡೇಶನ್ ಬಂದ್ಮೇಲೆ ಅನ್ಕೋ ನಾವು ಮಾತ್ರೆಗಳನ್ನ ಯಾವ ರೀತಿ ಇದೆ ಅಂತ ನೋಡೋದು ಮರ್ತು ಬಿಟ್ಟಿದೀವಿ ಅಂತ ಅನ್ಕೋಬೇಕು. ಆದ್ರಿಂದ ನಮ್ಮ ಹಳೆ ಪಾರಂಪರಿಕ ಡಾಕ್ಟರ್‌ಗಳೆಲ್ಲ ಈ ತರದ ಇದನ್ನೇ ಮಾತ್ರೆಗಳು ಮಾಡಿ ಇಡ್ತಿದ್ರು. ಅದರಿಂದ ಈ ಮಾತ್ರೆಗಳನ್ನ ತಗೊಂಡು ಹುಳುಗಳು ಹೋಗ್ಸ್ಕೋಬಹುದು. ಜೊತೆಗೆ ನಮ್ಗೆ ಗೊತ್ತಿಲ್ದೆ ನಾವು ಕೂದಲನ್ನ ಹೊಟ್ಟೆ ಒಳಗಡೆ ಸೇವನೆ ಮಾಡ್ಬಿಟ್ಟಿರ್ತೀವಿ. ಯಾವ್ದೋ ಪದಾರ್ಥದಲ್ಲೋ ಸೊಪ್ಪು ಎಲ್ಲ ಕ್ಲೀನ್ ಮಾಡದೇ ಇದ್ದಾಗ ಈ ತರ ಆಗಿರುತ್ತೆ. ಅಕಸ್ಮಾತ್ ಹೊರಗಡೆ ಊಟ ಮಾಡುವಾಗ ಹೋಟ್ಲುಗಳಲ್ಲಿ ಅಲ್ಲಿ ಇಲ್ಲಿ ಊಟ ಮಾಡುವಾಗ ಕಲ್ಮಶಗಳೆಲ್ಲ ಸೇರ್ಕೊಂಡಿರುತ್ತೆ ನಮ್ಮ ಹೊಟ್ಟೆಗೆ. ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು ಅಂತಂದ್ರುನು ಇದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಕೂದಲೆಲ್ಲನು ಇದು ಮೋಷನ್ ಮೂಲಕ ಕಳಿಸುತ್ತೆ. ಆದ್ರಿಂದ ನಾವು ಇದು ಜೀರ್ಣಕಾರಕ ಅಂತ ಕೂಡ ಹೇಳ್ಬೋದು. ಆಮೇಲೆ ರಕ್ತ ಶುದ್ಧಿ ಕೂಡ ಆಗುತ್ತೆ. ರಕ್ತ ಶುದ್ಧಿ ಆಗೋದ್ರಿಂದನೇ ಶುಗರ್ ಇದ್ರಲ್ಲಿ ಕಡಿಮೆ ಆಗೋದು ಅಂತ ಎಲ್ಲರೂ ಇದನ್ನ ಶುಗರ್ ಪೇಷಂಟ್‌ಗಳಿಗೋಸ್ಕರ ಎತ್ತಿಟ್ಕೊಂಡೆ ಮನೇಲಿ ಜಾಸ್ತಿ ಶುಗರ್ ಪೇಷಂಟ್ ಅವ್ರೆ ಅಂದ್ರೆ ಒಂದ್ 5 ಹಣ್ಣು ಜಾಸ್ತಿ ಅವ್ರಿಗೆ ಎತ್ತಿಟ್ಟು ಕೊಡ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಒಂದ್ 2 ದಿನ ಎಕ್ಸ್ಟ್ರಾ ತಿನ್ಲಿ, ಶುಗರ್ ಕಡಿಮೆ ಆಗುತ್ತೆ ಅನ್ನೋ ಆಸೆ ಇರುತ್ತೆ. ಇಷ್ಟ್ ಹೇಳ್ತಾ ನಾನೇನಪ್ಪಾ ಅಂತಂದ್ರೆ ನೇರಳೆ ಹಣ್ಣು ಸೀಸನ್ ಮಾತ್ರ ಬರೋದು. ಯಾವುದೇ ಹಣ್ಣುಗಳಿಗೂ ನಾವು ಬೇರೆ ಬೇರೆ ಟೈಮಲ್ಲೆಲ್ಲ ನೋಡಿರ್ತೀವಿ. ಸಾಮಾನ್ಯ ನೇರಳೆ ಹಣ್ಣು ಮಾತ್ರ ಸೀಸನಬಲ್ಲೇ ಇದು. ಅದ್ರಿಂದ ಈ ಟೈಮಲ್ಲಿ ಬಂದಾಗ ಅದ್ರ ಉಪಯೋಗ ಪಡ್ಕೋಬೇಕು. ಹಣ್ಣುಗಳು ತಗೊಂಡ್ ತಿನ್ನೋದು ಅಲ್ದೇನೆ, ಆ ಹಣ್ಣಿನ ಬೀಜನ ಉಪಯೋಗ ಮಾಡ್ಕೊಳ್ಳೋದು, ಮತ್ತೆ ಎಲೆ, ಚಿಗುರು ಇದನ್ನೆಲ್ಲ ಉಪಯೋಗಿಸೋದ್ರಿಂದ ನಾವು ನಮ್ಮ ಒಂದು ಪ್ರಕೃತಿನಲ್ಲಿ ಬೆಳೆಯುವಂತ ಗಿಡಮೂಲಿಕೆಗಳು, ಮರಬಳ್ಳಿಗಳಲ್ಲಿ ಸಿಗುವಂತ ಔಷಧಿಗಳನ್ನ ನಾವು ಬಳಸ್ಕೊಂಡು ಆರೋಗ್ಯವಾಗಿ ಯಾವ ರೀತಿ ಇರ್ಬೋದು. ಆರೋಗ್ಯ ಅಂತಂದ್ರೆ ಮನುಷ್ಯನಿಗೆ ಮೊದ್ಲು ಎಲ್ಲದಕ್ಕಿಂತ ಬೇಕಾಗಿರೋದು ಐಶ್ವರ್ಯದಲ್ಲಿ ಆರೋಗ್ಯ, ಐಶ್ವರ್ಯನೇ ಜಾಸ್ತಿ ಬೇಕಾಗಿರೋದು. ಯಾವುದೇ ಐಶ್ವರ್ಯ ಇದ್ರು ನಾವು ಕರಗಿಸ್ಬಿಡ್ತೀವಿ. ಏನೇನೆಲ್ಲ ಆದ್ರೂ ಬಳಸ್ಕೊಂಡ್ಬಿಡ್ತೀವಿ. ಆದ್ರೆ ಆರೋಗ್ಯದಲ್ಲಿ ಮಾತ್ರ ನಾವು ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ಯಾರು ತಂದು ಕೊಡಕ್ಕಾಗಲ್ಲ. ಒಬ್ರತ್ರ ದುಡ್ಡು ಅಷ್ಟ್ ಲಕ್ಷ ಇದೆ ಅಂತಂದ್ರುನು ಅವ್ರನ್ನ ಬದುಕಿಸ್ಕೊಳ್ಳೋದು ಆರೋಗ್ಯ ಮಾತ್ರ ಚೆನ್ನಾಗಿದ್ರೆ. ಆಯುಸ್ಸು, ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಆಯುಸ್ಸು ಇದ್ಬಿಟ್ರು ಸಾಕಾಗಲ್ಲ. ರೋಗಿಯಾಗಿ ನಾವ್ ಎಷ್ಟ್ ವರ್ಷ ಬದುಕೋದ್ ಬದ್ಲು ನಿರೋಗಿಯಾಗಿ ಬದುಕಿ ನಮ್ ಕೆಲ್ಸ ನಾವು ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬರ್ಬೇಕು ಅಂದ್ರೆ ನಾವು ಈ ತರ ಗಿಡಮೂಲಿಕೆಗಳು ಸಿಗುವಂತದ್ದಾಗ್ಲಿ, ನಮ್ಮ ಪ್ರಕೃತಿನಲ್ಲಿ ಸಿಗುವಂತ ಹಣ್ಣುಗಳು, ಹೂಗಳು, ಕಾಯಿಗಳನ್ನ ನಾವು ಬಳಸಿ ಎಲೆಗಳು, ಸೊಪ್ಪುಗಳು ಇದೆಲ್ಲ ನಮ್ಗೆ ಸಿಗೋದ್ರಿಂದ ಈ ನೇರಳೆ ಮರದ ಬಗ್ಗೆ ಗೊತ್ತಿರುತ್ತೆ, ಹಣ್ಣಿನ ಬಗ್ಗೆ ಮಾತ್ರ ಗೊತ್ತಿರುತ್ತೆ. ನೇರಳೆ ಬಗ್ಗೆ ಗೊತ್ತಿರಲ್ಲ ಮರದ ಬಗ್ಗೆ. ಅದರಿಂದ ನಾನು ಸ್ವಲ್ಪ ಹೇಳೋಣ ಅಂತ ಪ್ರಯತ್ನ ಪಟ್ಟೆ. ಅದನ್ನ ನೀವೆಲ್ರೂ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದ ಮೇಡಮ್. ಧನ್ಯವಾದ.